ನಾನು ಕಂಡಂತೆ ಇರೋ ವಿಚಾರ ಹೇಳ್ತೇನೆ. ಈಗ ನೀವು ಇಲ್ಲಿ ಕೂತಿದ್ದೀರ ಅಂತ ನಾನೇ ನಿಮ್ಮನ್ನು ಸಪೋರ್ಟ್ ಮಾಡಿ ಏನು ಮಾತಾಡಲ್ಲ. ಇರೋ ವಿಚಾರ ಏನಂದ್ರೆ, ಒಂದು ಪಕ್ಷ ಅಂತ ಇರುತ್ತೆ, ನಾಯಕರು ಅಂತ ಇರ್ತಾರೆ, ಅದಕ್ಕೆ ಕಾರ್ಯಕರ್ತರು ಅಂತ ಕೂಡ ಇರ್ತಾರೆ. ಆದರೆ ಎಲ್ಲ ಪಕ್ಷದ ಕಾರ್ಯಕರ್ತರನ್ನು ಗಮನಿಸ್ತಾ ಇದ್ದೀವಿ, ಎಲ್ಲ ಪಕ್ಷದ ನಾಯಕರನ್ನು ಗಮನಿಸ್ತಾ ಇದ್ದೀವಿ. ಅವರೆಲ್ಲ ಒಂದು ಸೈಡ್ ಇಟ್ಟರೆ KRS ಪಕ್ಷದವರು ಮಾತ್ರ ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ, ವಿಶೇಷವಾಗಿ ನಡೆದುಕೊಳ್ತಾ ಇದ್ದಾರೆ. ಯಾಕೆ ನೀವು ಹೇಳ್ಕೊಟ್ಟಿರೋದ, ಅಥವಾ ನಾವು ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ವ್ಯವಸ್ಥೆ ವಿರುದ್ಧ ಹೋರಾಡಬೇಕು ಅನ್ನೋದಾ ಅವರ ಉದ್ದೇಶ? ಇದು ನಾವು ಪಾಲಿಸಿರುವಂತಹದ್ದು, ಹೇಳ್ಕೊಟ್ಟಿರೋದಕ್ಕಿಂತ. ಯಾಕಂದ್ರೆ ಎಲ್ಲ ನಾನು ಗಮನಿಸಿದ್ದೀನಿ, ನಾನೇ ಸ್ವತಃ ಗಮನಿಸಿದ್ದೀನಿ, ಭಯಪಡ್ತಿಲ್ಲ, ಭಯಪಡಲ್ಲ. ಯಾರಿದ್ರು ಸರಿ. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ ಇರದ ಭಯ, ನಿನಗೇತಕ್ಕೆ ಬಿಡು ಅಣು ಶ್ರದ್ಧೆಯ ನೀಡು, ನಿನ್ನ ನೈವೇದ್ಯವ ನೀಡು, ಕುವೆಂಪು ಅವರು ಹೇಳಿದ್ದು. ನಾವು ಇದೊಂದು ಒಂದು ಸಮರ್ಪಣಾ ಯಜ್ಞದಲ್ಲಿ ತೊಡಕೊಂಡಿದ್ದೀವಿ, ನನ್ನನ್ನು ಸೇರಿದಂತೆ. ಹಾಗಾಗಿ ಸೂರ್ಯನಿಗಿಲ್ಲದ ಭಯ, ಚಂದ್ರನಿಗಿಲ್ಲದ ಭಯ, ತಾರೆಗಳ ನಕ್ಷತ್ರಗಳಿಗಿಲ್ಲದ ಭಯ, ನಿನಗೇತಕ್ಕೆ ನಿನ್ನೊಂದು ಅಣು ಆ ಥರಕ್ಕೆ ಶ್ರದ್ಧೆ ನೀಡು ಅಂತ ಕುವೆಂಪು ಹೇಳ್ತಾರಲ್ಲ, ಆ ಥರಕ್ಕೆ ನಾವು ನೋಡ್ತಾ ಇದ್ವಿ. ಬೇರೆ ಕಾರ್ಯಕರ್ತರು ಅವ್ರ ನಾಯಕರಿಗೆ ಜೈ ಅಂತಾರೆ, ಅಣ್ಣ ಅಣ್ಣ ಅಂತ ಹೂನಾರ ಹಾಕ್ತಾರೆ, ಬ್ಯಾನರ್ಗಳನ್ನು ಹಾಕ್ತಾರೆ, ದೊಡ್ಡ ದೊಡ್ಡ ಮೆರವಣಿಗೆಗಳನ್ನು ಮಾಡ್ತಾರೆ. ಆದರೆ KRS ಕಾರ್ಯಕರ್ತರು ಮಾತ್ರ ಕಚೇರಿಗೆ ನುಗ್ಗುತ್ತಾರೆ, ಪ್ರಶ್ನೆ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಎದುರಿಸ್ತಾರೆ. ಈ ರೀತಿ ಒಬ್ಬ ಅಂದ್ರೆ ಎದುರಿಸೋದಂತಂದ್ರೆ ಭ್ರಷ್ಟಾಚಾರವನ್ನು ಎದುರಿಸ್ತಾರೆ. ಯಾರಿಗೆ ಎದುರು ತಮ್ಮ ಕೆಲಸವನ್ನು ತಾವು ನೀಟಾಗಿ ಮಾಡ್ತಾ ಇದ್ರೆ, ಇದು ಏನಿದೆ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾ ಇದೆ. ಮತ್ತೆ ಬೇರೆ ಕಾರ್ಯಕರ್ತರಿಗೆ ಹೋಲಿಸಿದಾಗ ಪಕ್ಷದ ಕಾರ್ಯಕರ್ತರು ಅಂತಂದ್ರೆ ನಿಜವಾಗಿ ಕೂಡ ಜನಸಾಮಾನ್ಯರಿಗೆ ಮತ್ತೆ ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ನಡೆದುಕೊಳ್ತಾ ಇರುವಂತಂದ್ರೆ ಅದು KRS ಪಾರ್ಟಿಯ ಕಾರ್ಯಕರ್ತರು ಅಥವಾ ನೀವೇನು ಸೈನಿಕರಿದ್ರೆ ಅವರು ಅಂತ ನಾನು ಕೂಡ ಅದನ್ನ ಒಂದು ರೀತಿಯಲ್ಲಿ ನಾನು ಒಪ್ಕೊಳ್ತಾ ಇದ್ದೆ ವೈಯಕ್ತಿಕವಾಗಿ. ಬಟ್ ಇದು ನಡೀತಾ ಇದೆ. ಇದರ ಒಂದು ಯೋಚನೆ ಏನಿದೆ, ನಾವು ಈ ರೀತಿಯಾಗಿ ಸ್ಮಾರ್ಟ್ಫೋನನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಎಫೆಕ್ಟಿವ್ ಆಗಿ ಅನ್ನೋದು, ಅದು ನಿಮ್ಮ ಆಲೋಚನೆನ ಅಥವಾ ಬೇರೆಯವರು ಯಾರಾದ್ರೂ ನಿಮ್ಗೆ ಹೇಳಿದ್ದ? ಇಲ್ಲ, ನಾವು ನೋಡಿ ಈ ಲಂಚಮುಕ್ತ ಕರ್ನಾಟಕ ಅಭಿಯಾನ ಅಂತ ನಾವು ಮಾಡಿದ್ವಿ. ಈ ಲಂಚಮುಕ್ತ ಕರ್ನಾಟಕ ಅಭಿಯಾನ ಶುರುವಾಗಿದ್ದು ಆಮ್ ಆದ್ಮಿ ಪಾಟೀಲ್ ಇದ್ದಾಗ. ಬೆಂಗಳೂರಲ್ಲಿ ಒಂದಷ್ಟು RTI ಯಲ್ಲಿ ದಾಖಲೆಗಳನ್ನ ತಗೊಂಡು ಆಮ್ ಆದ್ಮಿ ಪಾಟೀಲ್ ಇದ್ದಾಗ ನಾವು ಆಡಿಟ್ ಮಾಡೋಣ ಅನ್ನುವಂಥ ವಿಚಾರ ಬಂತು. ಈಗ ಎಲ್ಲ ಕಡೆ ಬೋರ್ ಹಾಕಿದ್ದಾರೆ, ಆದರೆ ಬೋರೇ ಇಲ್ಲ. ಬೋರ್ ಹಾಕಿ ಮೋಟ್ರ್ ಬಿಟ್ಟಿದ್ದಾರೆ ಅಂದರೆ ಮೋಟ್ರೇ ಇಲ್ಲ. ಯಾರೋ ಶಾಲೆ ಕಟ್ಟಿದ್ದಾರೆ, ಒಂದು 50 ಲಕ್ಷ 1 ಕೋಟಿ ಅಂತಾರೆ, ನೋಡಿದ್ರೆ ಅಲ್ಲಿ ಕಾಮಗಾರಿ ಮುಗಿದಿಲ್ಲ. 2015ರಲ್ಲಿ ನಾವೊಂದಷ್ಟು ಅಭಿಯಾನ ಮಾಡಿದ್ವಿ. ಆ ಅಭಿಯಾನ ಆದಮೇಲೆ ನಾನು ಯೋಚನೆ ಮಾಡಿದೆ, ನಾವು ಈಗ ಇದನ್ನೆಲ್ಲ ಇಟ್ಕೊಂಡು ಸೋಷಿಯಲ್ ಆಡಿಟ್ ಅಂತ ಮಾಡೋಣ, ಕಚೇರಿಗಳಿಗೆ ಹೋಗೋಣ, ಅಧಿಕಾರಿಗಳನ್ನ ಯಾವ ಥರ ಇದ್ದಾರೆ ಅಂತ ನೋಡೋಣ, ಅವರು ID ಕಾರ್ಡ್ ಹಾಕ್ಕೊಂಡಿದ್ದಾರಾ, ನೇಮ್ ಪ್ಲೇಟ್ ಇದೆಯಾ ಅಂತ. ಸೊ ಅದಕ್ಕೆ ಲಂಚಮುಕ್ತ ಕರ್ನಾಟಕ ಅಭಿಯಾನ ಅಂತ ಹೆಸರಿಟ್ಟು ಒಂದು ಹೆಲ್ಪ್ಲೈನ್ ಮಾಡಿದ್ವಿ. ನಾನು ಹೇಳ್ತಿರೋದು 2015ರಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ನಾನೊಬ್ಬ ಸಹ ಸಂಚಾಲಕ ಆಗಿದ್ದಾಗ ಆವಾಗ ಸಂತೋಷ್ ಹೆಗ್ಡೆ ಅವ್ರನ್ನ ಕರೆಸಿ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಹಾಲ್ ಇದೆ, ಆ ಹಾಲಲ್ಲಿ ಆ ಹೆಲ್ಪ್ಲೈನ್ ಉದ್ಘಾಟನೆ ಮಾಡಿದ್ವಿ. ಅದಾದ 2-3 ದಿವಸಕ್ಕೆ ಅಕ್ಟೋಬರ್ 1-2 ಆ ಸುಮಾರಲ್ಲಿ ಗಾಂಧಿ ಜಯಂತಿಯ ಮುಂದಿನ ದಿವಸ 2015ರಲ್ಲಿ ಇವರನ್ನ ಕರೆಸಿ, ಯಾರು ದೊರೆಸ್ವಾಮಿ ಅವ್ರನ್ನ ಕರೆಸಿ ಕೋರಮಂಗಲದಲ್ಲಿರುವಂಥ RTOದಲ್ಲಿ ಮೊದಲ ಲಂಚಮುಕ್ತ ಕರ್ನಾಟಕ ಅಭಿಯಾನ ಮಾಡಿದ್ವಿ. ಆವತ್ತಿನಿಂದಾನೇ ನಾವು ಈ ಸೋಷಿಯಲ್ ಆಡಿಟ್ ಎಲ್ಲ ಇಟ್ಕೊಂಡು ಕಚೇರಿಯಲ್ಲಿ, ಒಂದು ಸರ್ಕಾರಿ ಕಚೇರಿ ಶುರುವಾದಾಗ ಅದರಲ್ಲಿ ಯಾವೆಲ್ಲ ಮೂಲಭೂತ ಸೌಕರ್ಯಗಳಿರಬೇಕು, ಸೌಲಭ್ಯಗಳಿರಬೇಕು, ಅಧಿಕಾರಿಗಳು ಯಾವ ರೀತಿ ಇರಬೇಕು, ಬಂದವ್ರನ್ನ ಯಾವ ರೀತಿ ನೋಡಬೇಕು, ಯಾವ ರೀತಿ ಕೆಲಸ ಮಾಡಿಕೊಡ್ಬೇಕು, ಎಷ್ಟು ಪಾರದರ್ಶಕವಾಗಿರಬೇಕು, ಇವೆಲ್ಲವನ್ನ ಒಂದು ಚೆಕ್ ಲಿಸ್ಟ್ ಮಾಡಿಕೊಂಡು ಬರ್ತಾ ಹೋದ್ವಿ. ಸೊ ಹಾಗೆ ಶುರುವಾಗಿದ್ದು ಯಾವುದು ಈ ಲಂಚಮುಕ್ತ ಕರ್ನಾಟಕ. ಆಮೇಲೆ ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಆಮ್ ಆದ್ಮಿ ಪಾರ್ಟಿಲಿ ಅದನ್ನ ಮುಂದುವರಿಸ್ತಿಲ್ಲ, ಆಮೇಲೆ ನಾನು ಅದರಿಂದ ಆಚೆಗೆ ಬಂದು ನಾನು ಅಂದ್ರೆ ಆಚೆಗೆ ಬಂದೆ ಅಂದ್ರೆ ನನ್ನನ್ನ ಅವರು 2016ರಲ್ಲಿ ಜುಲೈಯಲ್ಲಿ ನಾನೊಂದು ಸಭೆಗೆ ಅಟೆಂಡ್ ಆದೆ. ಆ ಸಭೆಗೆ ಅಟೆಂಡ್ ಆಗಿದ್ದು ಅಪರಾಧ ಅಂತೇಳಿ ನನ್ನನ್ನು ರಾಜ್ಯ ಸಮಿತಿಯಿಂದ ಬಿಡುಗಡೆ ಮಾಡಿ 3 ತಿಂಗಳು ಶೋಕಾಸ್ ನೋಟಿಸ್ ಕೊಟ್ಟು ನಾನು ಅದಕ್ಕೆ ಉತ್ತರ ಕೊಟ್ಟು ಈಗೆಲ್ಲ ನಡೀತು. ಕೊನೆಗೆ ಅವ್ರೇನು ತೀರ್ಮಾನ ತಗೊಳ್ಳಿಲ್ಲ, ಅವ್ರು ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಬರೀ ರಾಜ್ಯ ಸಮಿತಿಯಿಂದ ಬಿಡುಗಡೆ ಮಾಡಿ ಒಬ್ಬ ಸಾಮಾನ್ಯ ಸದಸ್ಯನಾಗಿರಬೇಕು ಅಂದರು. ಸೊ ನಾನು 3 ತಿಂಗಳಿದ್ದು, ಆಮೇಲೆ ಅಷ್ಟೊತ್ತಿಗೆ ಇದು ಯಾಕೋ ಸರಿ ಹೋಗಲ್ಲ ಅಂತೇಳಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಮಾಡಿಕೊಂಡು ಒಂದು ಸಂಘಟನೆಯನ್ನ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷದಿಂದ ಹೊರಗೆ ಬಂದೆ. ಅದಾದ ನಂತರ ನಾವೆಲ್ಲೇ ಹೋಗ್ಲಿ, ಅವಾಗ ಇನ್ನೂ ಆಗ್ತಾನೆ ಫೇಸ್ಬುಕ್ ಲೈವ್ ಬರ್ತಾ ಇತ್ತು, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ವಿಡಿಯೋ ಮಾಡ್ತೀನಿ. ನಾನೀಗ ಅಮೆರಿಕದಲ್ಲಿ ಇಲ್ಲಿದ್ದವನು ಎಲ್ಲರಿಗೂ ಅದು ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋ ಮಾಡೋದಾಗ್ಲಿ, ಫೋಟೋ ಮಾಡೋದಾಗ್ಲಿ ಅಪರಾಧ ಅಲ್ಲ, ಅಕ್ರಮ ಅಲ್ಲ, ಕಾನೂನು ಬಾಹಿರ ಅಲ್ಲವೇ ಅಲ್ಲ. ಯಾವುದೋ ಒಂದು ಹೆಣ್ಣು ಮಗಳು ಯಾವುದೋ ಒಂದು ಕಾಂಪ್ರಮೈಸಿಂಗ್ ಸಿಚುವೇಶನ್ ಇದ್ದಾಗ ಒಬ್ಬ ಹೆಣ್ಣಿನ ಘನತೆ
ಅಥವಾ ಯಾವುದೋ ವ್ಯಕ್ತಿಯ ಘನತೆಗೆ ಕೀಳಾಗುವ ತರಹದ ಫೋಟೋ ಹಿಡಿಬಾರ್ದು. ಅದೇನಾಗುತ್ತೆ, ಅದೊಂಥರ ಪೋರ್ನ್ ತರಕ್ಕೆ ಆಗ್ಬಿಡುತ್ತೆ. ಆಗ ಆ ಥರದ ಘನತೆಯನ್ನು ತೆಗೆಯುವಂಥದ್ದಾಗಬಾರ್ದು ಅನ್ನೋದು ಬಿಟ್ಟರೆ, ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಇದ್ರೂ ನನ್ನ ಫೋಟೋ ತೆಗಿಬೇಡಿ, ನಾನು ವಿಡಿಯೋ ಮಾಡಬೇಡಿ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇವತ್ತು ಪ್ರಪಂಚಾದ್ಯಂತ ಕೋಟ್ಯಾಂತರ ಸಂಖ್ಯೆಯ CCTVಗಳು ಪ್ರಪಂಚಾದ್ಯಂತ ಇವೆ. ಅಂದರೆ ಎಲ್ಲರೂ ಅಲ್ಲೆಲ್ಲ ತೆಗಿತಾ ಇಲ್ವಾ, ಫೋಟೋ ತೆಗಿತಿಲ್ವಾ, ವಿಡಿಯೋ ಮಾಡ್ತಾ ಇಲ್ವಾ CCTVಗಳು? ಹಾಗಾಗಿ ಮೀಡಿಯಾದವ್ರು ಎಲ್ಲಂದ್ರೆ ಹೋಗಿ ವಿಡಿಯೋ ಮಾಡಲ್ವಾ? ಮೀಡಿಯಾದವ್ರಿಗೆ ಸ್ಪೆಷಲ್ ಆದ ಅವ್ರಿಗೆ ಪತ್ರಕರ್ತರು, ಅದು ಅನುಮತಿ ಪಡೆದಿರುವಂಥ ಅಧಿಕೃತ ಪತ್ರಕರ್ತರು ಮಾತ್ರ ವಿಡಿಯೋ ಮಾಡಬೇಕಂತ ಎಲ್ಲರೂ ಕಾನೂನು ಇದೆಯಾ? ಅಂದ್ರೆ ಈ ತರ ವಿಡಿಯೋ ಮಾಡೋದ್ರಿಂದ ಆ ಕಚೇರಿಗೆ ಹೋಗಿ ಅವ್ರ ಕೆಲಸಕ್ಕೆ ಅಡ್ಡಿಪಡಿಸಿದಂತ ಈ ಥರದ್ದೆಲ್ಲೂ ಇಲ್ಲ, ಆ ಥರದ ಕಾನೂನುಗಳೆಲ್ಲೂ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಮಾಡ್ತಾ ಹೋದ್ವಿ. ನಾವು ಭಾಳ ಸಭ್ಯವಾಗಿ ಸೌಮ್ಯವಾಗಿಯೇ ಮಾಡಿದ್ವಿ. ನಾನು ಹೇಳಿದಾಗೆ ಒಂದು ಸಲ 2021ರಲ್ಲಿ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಂತ, ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅಂತ 31 ಜಿಲ್ಲೆಗಳಲ್ಲಿ 32 ದಿನಗಳ ಕಾಲ 3,500 ಕಿಲೋಮೀಟರ್ಗಳ ಬೈಕ್ ಜಾಥಾ ಮಾಡಿದ್ವಿ. ಎಲ್ಲಿ? ಈಸೂರು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿದಂಥ ಚಾರಿತ್ರಿಕ ಗ್ರಾಮದಿಂದ ಆರಂಭಿಸಿ 2021ರಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಜಾಥಾ ಮಾಡಿದ್ವಿ. ಆ ಜಾಥಾದಲ್ಲಿ ಸ್ವತಃ 65 ತಾಲೂಕು ಕಚೇರಿಗಳಿಗೆ, ಅದರಲ್ಲಿ 2 ತಾಲೂಕು ಕಚೇರಿ ಬಿಟ್ಟು ನಾನು 63 ತಾಲೂಕು ಕಚೇರಿಗಳಿಗೆ ಸ್ವತಃ ನಾನು ಹೋಗಿದ್ದೆ. ಅಂದರೆ ಆ ಅಭಿಯಾನ ಮಾಡುವಾಗ ಎಲ್ಲೂ ಯಾರಿಗೂ ತೊಂದರೆ ಮಾಡಲಿಲ್ಲ. ನಮ್ಮ ಪಾಡು ನಾವು ಹೋದ್ವಿ, ಅವರಿಗೆಲ್ಲ ಆ ತಹಸೀಲ್ದಾರ್ ಕರೆದ್ವಿ, ಏನೇನು ಲೋಪದೋಷಗಳು ಪಟ್ಟಿದೆ ಅದು ಕೊಟ್ವಿ. ಎಷ್ಟೋ ಜನ ಆ ಸಂದರ್ಭದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತೀರೋ, ನಾನು ಇವಾಗಲೇ ಬದಲಾಯಿಸ್ತೀನಿ ಸರ್, ಇಲ್ಲಿ ಲೋಕಾಯುಕ್ತದ ಮಾಹಿತಿ ಹಾಕ್ತೀವಿ, ACBದ ಮಾಹಿತಿ ಹಾಕ್ತೀವಿ, RTIದು ಎಲ್ಲಿ ತಗೊಳ್ಬೇಕು ಅಂತ ಹೇಳ್ತೀವಿ, ಕುಡಿಯೋ ನೀರು ಇಡ್ತೀವಿ, ಚೇರಾಗಿ ಕೂರಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಕಾರಣಕ್ಕಾಗಿ KRS ಪಕ್ಷ ಮತ್ತು ಲಂಚ ಮುಕ್ತ ಕರ್ನಾಟಕ ಮಾಡೋ ವೇದಿಕೆ ಕಾರಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ಯಾವ್ದಾದ್ರು ಅಧಿಕಾರಿಗಳು ID ಕಾರ್ಡ್ ಹಾಕ್ತಾ ಇದ್ದಾರೆ, ಅದು KRS ಪಕ್ಷ ಕಾರಣ. ರಾಜ್ಯದಲ್ಲಿ ಇವತ್ತು ಅಧಿಕಾರಿಗಳು ಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರಿಂದ, ಅದು KRS ಪಕ್ಷ ಕಾರಣ. ರಾಜ್ಯದಲ್ಲಿ ಇವತ್ತು ಯಾವುದೋ ಒಬ್ಬ ಕಚೇರಿಯಲ್ಲಿ ಅಧಿಕಾರಿಯ ಟೇಬಲ್ ಮೇಲೆ ಒಂದು ಏನು ಅಂತಾರೆ ಡೆಸಿಗ್ನೇಷನ್ ಇರೋ ಪ್ಲೇಟ್ ಇದೆ ಅಂದ್ರೆ ಅದಕ್ಕೆ KRS ಪಕ್ಷ ಕಾರಣ. ಇವತ್ತು ಈ ಮಟ್ಟಿನ ಸುಧಾರಣೆ ಬಂದಿದೆ ಅಂದ್ರೆ KRS ಪಕ್ಷ ಕಾರಣ. ಸ್ವತಃ ನಾನು ಖುದ್ದು ನಮ್ಮ ಸಹೋದ್ಯೋಗಿಗಳ ಜೊತೆ, ಸಹಚರರ ಜೊತೆ ಮೂರು ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿದ್ದೀನಿ. ಇವೆಲ್ಲ ಏನು ಮೆಮೊಗಳು ಹಾಕ್ಸೋದಕ್ಕೆ ಕಂಪ್ಲೇಂಟ್ ಮಾಡಿದ್ದೀವಿ, ದೂರು ಕೊಟ್ಟಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ. ಅವೆಲ್ಲದರಿಂದಾಗಿ ಇವತ್ತು ಸರ್ಕಾರಿ ಕಚೇರಿಗೆ ಬರುವಂಥ ಸಾರ್ವಜನಿಕರನ್ನು ಗೌರವದಿಂದ ಕಂಡು ಅವರ ಕೆಲಸ ಮಾಡಿಕೊಡಬೇಕು ಅಂತೇಳಿ ಸರ್ಕಾರದಿಂದ ಮೆಮೊ ಹೋಗಿದೆ. ನಾವು ಕಾರಣ. ಹಾಗಾಗಿ ಯಾರಿಗೇನು ತೊಂದರೆ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಹೋಗ್ತಿದ್ವಿ, 2 ನಿಮಿಷ 3 ನಿಮಿಷ 5 ನಿಮಿಷ ಒಬ್ಬೊಬ್ಬರ ಹತ್ರ ಮಾತಾಡ್ತಿದ್ವಿ. ಕೆಲವೊಬ್ಬರು ಎಷ್ಟು ದರಿದ್ರವಾಗಿ ದರಿದ್ರ ವ್ಯವಸ್ಥೆಯಲ್ಲಿ ಸ್ಥಿತಿಯಲ್ಲಿ ಇರ್ತಿದ್ರು ಅಂದರೆ, ಟೇಬಲ್ ಸರಿ ಇಲ್ಲ, ಕುರ್ಚಿ ಸರಿ ಇಲ್ಲ. ಒಂದು ವಿಚಾರ ಹೇಳಬೇಕು, ನಂಜನಗೂಡು, ನಾನು ಹೇಳ್ತಿರೋದು 2017-18 ಸಂದರ್ಭದ್ದು ಅನಿಸುತ್ತೆ. ಆವತ್ತಿನ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಅವರು. ಹೌದು. ಆವತ್ತಿನ ಕಂದಾಯ ಸಚಿವ ಯಾರು? ಶ್ರೀನಿವಾಸ್ ಪ್ರಸಾದ್. ಶ್ರೀನಿವಾಸ್ ಪ್ರಸಾದ್ ಕ್ಷೇತ್ರ ಯಾವುದು? ನಂಜನಗೂಡು. ನಂಜನಗೂಡಲ್ಲಿ ಒಂದು ಹೋಬಳಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ? ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅಂದರೆ ನಂಜನಗೂಡು ತಾಲೂಕಿಗೆ ಮುಖ್ಯಮಂತ್ರಿ ಮತ್ತು ತಾಲೂಕನ್ನ ಮುಖ್ಯಮಂತ್ರಿ ಪ್ರತಿನಿಧಿಸ್ತಾ ಇದ್ರು, ಕಂದಾಯ ಇಲಾಖೆಯ ಸಚಿವರು ಪ್ರತಿನಿಧಿಸ್ತಾ ಇದ್ರು. ಆ ಕಂದಾಯ ಇಲಾಖೆಯ ತಹಸೀಲ್ದಾರ್ ಕಚೇರಿ ಎಷ್ಟು ದರಿದ್ರವಾಗಿತ್ತು ಅಂದರೆ ಅದು ಹಂದಿ ಕೊಂಪೆ ಇದ್ದಂಗಿತ್ತು. ಒಬ್ಬ ಇನ್ನೊಂದು ವರ್ಷಕ್ಕೋ 2 ವರ್ಷಕ್ಕೋ ರಿಟೈರ್ಡ್ ಆಗೋದಕ್ಕೆ ಮೊದಲು ಡೆಪ್ಯೂಟಿ ತಹಸೀಲ್ದಾರ್ ಆಗುವಂಥ ವ್ಯಕ್ತಿ ಎಲ್ಲಿ ಕೂತಿದ್ದ ಗೊತ್ತಾ? ಕಾರಿಡಾರಲ್ಲಿ ಕೂತಿದ್ದ. ಡೆಪ್ಯೂಟಿ ತಹಸೀಲ್ದಾರ್ ಆದವನು ನಂಜನಗೂಡು ತಾಲೂಕು ಕಚೇರಿಯಲ್ಲಿ, ಇವತ್ತು ನಮ್ಮ ಕಚೇರಿಯಲ್ಲಿ ಇದೆ, ಅದ್ರದ್ದು ನನ್ನ ಫೇಸ್ಬುಕ್ಕಲ್ಲಿ ಸಿಗುತ್ತೆ, ನಂಜನಗೂಡು ತಾಲೂಕು ಕಚೇರಿ ಅಂತ ಹಾಕಿದ್ರೆ. ಎಷ್ಟು ದರಿದ್ರವಾಗಿತ್ತು ಅಂದರೆ ನಾವು ಆವತ್ತೇ ಮಾತಾಡಿ, ಅದು ಮಾಧ್ಯಮಗಳೆಲ್ಲ ಚೆನ್ನಾಗಿ ಬಂತು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂತು. ಅದಾದಮೇಲೆ ಹೊಸದಾಗಿ ಈಗ ನಂಜನಗೂಡು ತಾಲೂಕು ಆಫೀಸು ಹೊಸದಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಆದರೆ ಇಂಥದ್ದನ್ನು ನಾವು ಆವತ್ತೇ KRS ಪಕ್ಷ ಇರೋದಕ್ಕೆ ಮೊದಲೇ ಮಾಡಿದ್ವಿ. ಇವೆಲ್ಲೂ ನಾವೇನು ತೊಂದರೆ ಕೊಡಲಿಲ್ಲ. ಎಲ್ಲಿ ತೊಂದರೆ ಆಯಿತು? ಯಾರೋ ಒಬ್ಬ ಭ್ರಷ್ಟ ಸಿಕ್ಕಾಕೊಂಡ್ಬಿಟ್ಟ. ಈಗ ಅದೇ ನಂಜನಗೂಡಲ್ಲಿ ಒಬ್ಬಳು ಪರಮ ಭ್ರಷ್ಟೆ ಒಬ್ಳಿದ್ಲು, ಮೋಹನ್ ಕುಮಾರಿ ಅಂತ. ಎಲ್ಲೆಲ್ಲೋ ಮಾಡ್ಕೊಂಡದೇನೋ ದೊಡ್ಡ ಅವಾಗ ಹಗರಣಗಳಾಗಿತ್ತು ಆಕೆದು. ಆಕೆ ನಾವು ಹೋದಾಗ ನನಗೆ ಗೊತ್ತಿರಲಿಲ್ಲ, ಆಕೆ ಹಿನ್ನೆಲೆ ಗೊತ್ತಿರಲಿಲ್ಲ. ಹೋದ್ವಿ, ಅಲ್ಲೊಂದು ಅಭಿಯಾನ ಮಾಡಿದ್ವಿ, ಬೈಕ್ ಜಾಥಾ ಸಂದರ್ಭದಲ್ಲಿ ಅನಿಸುತ್ತೆ. ಮಾಡಿದಾಗ ಇಡೀ ಕಚೇರಿಲೆಲ್ಲ ಓಡಾಡ್ಕೊಂಡ್ಬಂದ್ವಿ. ಆಕೆ ಕಚೇರಿಗೂ ಹೋಗಿ ಕೊಟ್ವಿ, ಎಲ್ಲೆಲ್ಲ ಕೊಟ್ವಿ. ಇಲ್ಲ ನಾನು ಮಾಡ್ತೀನಿ, ಸರಿ ಮಾಡ್ತೀನಿ, ಇದೆಲ್ಲ ಸರಿ ಇದೆ, ಹೌದೌದು ನೀವು ಹೇಳ್ತಿರೋದು, ನಾನು ಬದಲಾವಣೆ ಮಾಡ್ತೀನಿ, ಸರಿ ಮಾಡ್ತೀನಿ ಅಂತ ಹೇಳೋದ್ಲು ಆಕೆ. ಸೊ ಅದಾದ್ಮೇಲೆ ನಾವು ಆಚೆಗೆ ಬಂದ್ವಿ. ಆಚೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಗೇಟ್ ಹತ್ರನೇ, ಆ ಬಾಗಿಲ ಹತ್ರನೇ ಒಬ್ಬ ವ್ಯಕ್ತಿ, ಸರ್ ನಾನಿಲ್ಲಿ ನನ್ನ ಹತ್ರ ಒಬ್ಬರು ಇನ್ನೊಬ್ಬ ಶ್ರೀನಿವಾಸ್ ಅನ್ನೋನು ಅನಿಸುತ್ತೆ, ಅಥವಾ ನಟರಾಜ್ ಅನ್ನೋ ವ್ಯಕ್ತಿ ಬಂದು, ಇಲ್ಲಿ ಶ್ರೀನಿವಾಸ್ ಅನ್ನೋ SGA ನನ್ನ ಹತ್ರ ಲಂಚ ತಗೊಂಡಿದ್ದಾನೆ ಸರ್, ಅದೇನೋ ಕೆಲಸ ಮಾಡ್ಕೊಡ್ತೀನಿ ಅಂತ, ಇನ್ನೂ ಮಾಡಿಕೊಟ್ಟಿಲ್ಲ ಅಂತ.
ಅಲ್ಲಿ ಅವ್ನು ನಾವು ಲೈವಲ್ಲಿ ಇದ್ದೀವಿ, ಲೈವಲ್ಲಿ ಹೇಳ್ದ, ನಾವು ವಿಚಾರಿಸ್ಬೇಕಲ್ವಾ, ಇದಾಗಿದ್ರೆ ಬೇರೆ ಟೈಮಲ್ಲಿ ಆಗಿ ಲೈವಲ್ಲಿ ಇದೆ, ಸರಿ ನೋಡಪ್ಪ ಇನ್ನು ಯಾರಿಗಾದ್ರು ನಮ್ಮವ್ರಿಗೆ ಹೇಳಿ ಒಂದ್ಸಲ ಹೋಗಿ ಮಾತಾಡಿ ಅದನ್ನ ಕೆಲಸ ಮಾಡಿಸ್ಕೋ ಅಂತ ಹೇಳ್ಬೋದಿತ್ತು. ಆದರೆ ಲೈವಲ್ಲಿ ಇದ್ರು ನಾನೇ ಸ್ವತಃ ಹೋದೆ. ಹೋಗಿ ಆ ಮೋಹನ್ ಕುಮಾರಿ ಹತ್ರ ಮಾತಾಡಿದ್ರೆ, ಮೇಡಮ್ ಇಲ್ಲಿ ನಿಮ್ಮಲ್ಲಿ SDA ಯಾರೋ ಲಂಚ ತಗೊಂಡಿದ್ದಾರಂತೆ, ಇವರಿಂದ ಅದನ್ನ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಕೊಟ್ಟಿಲ್ಲ ಅನ್ನೋಷ್ಟೊತ್ತಿಗೆ ಅದು ಎಲ್ಲಿತ್ತು ಆಕೆಗೆ ಹುಚ್ಚು, ಆ ಹುಚ್ಚಿ ಥರ ಆಡೋಕೆ ಶುರು ಮಾಡಿಬಿಟ್ಲು. ಯಾಕೆ? ಬಹುಶಃ ಆತ ಈಕೆಯ ಬೇನಾಮಿ, ಯಾರು SDA, ಅವ್ನು ಲಂಚ ತಗೊಂಡು ಅದ್ರಲ್ಲಿ ಈಕೆಗೆ ಪಾಲ್ ಕೊಡ್ತಾ ಇದ್ದಾರೆ. ಹುಚ್ಚಿ ತರ ಮಾತಾಡಿ ಅದಾದ್ಮೇಲೆ ಎಗರಾಡಿ ಕಿರ್ಚಾಡಿ ಮೈ ಮೇಲೆ ದೆವ್ವ ಹೋಗ್ಬಿಡ್ತು ಆಕೆಗೆ. ಯಾರೋ ಮೊನ್ನೆ ಒಬ್ಳು ಹೊಡೆದ್ಲಲ್ವ ನಮ್ಮ ಪಕ್ಷದವ್ರನ್ನ, ಇಲ್ಲೆಲ್ಲ ಮಾದನಾಯಕನಹಳ್ಳಿ ಇದರಲ್ಲಿ ಇದು ಹೆಲ್ಮೆಟ್ ರಪ 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 ಅಂತ, ಆ ಥರದ ಆಕೆ ಆ ಥರಕ್ಕೆ ಮಾಡಲಿಲ್ಲ. ಆದರೆ ಮೈ ಮೇಲೆ ದೆವ್ವ ಬಂದಂಗೆ ಹುಚ್ಚಿಡ್ದಂಗೆ, ಅದಕ್ಕೆ ಮೊದಲು ಕೇವಲ 10-15 ನಿಮಿಷದ ಮೊದಲು ಭಾಳ ಗೌರವಿತವಾಗಿ ನಮ್ಮ ಜೊತೆ ಮಾತಾಡಿದ್ದಂಥ ಒಬ್ಬ ತಹಸೀಲ್ದಾರು ಹುಚ್ಚಿಡ್ದಂಗೆ ದೆವ್ವ ಮೆಟ್ಕೊಂಡಂಗೆ ಆಡೋದಕ್ಕೆ ಶುರು ಮಾಡಿದ್ರು. ಸೊ ನಾವು ಅದಕ್ಕೆ ಆ ಟೈಮಲ್ಲಿ ಏನು ಉತ್ತರ ಕೊಡಬೇಕು ಅದೆಲ್ಲ ಕೊಟ್ಟು ಬಂದ್ವಿ, ಎಲ್ಲ ಲೈವಲ್ಲಿ ಇದೆ. ಅದಾದ್ಮೇಲೆ ಆಕೆ ಮಾರನೇ ದಿವಸನೇ ಹೋಗಿ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಮಾಡಿದ್ಲು. ಸುಳ್ಳು ಕಂಪ್ಲೇಂಟ್ ಮಾಡಿ ಕೇಸ್ ಇದೆ, ಇವಾಗ ನಾವು ಅಲಿತಾ ಇದ್ದೀವಿ ಆ ಕೇಸ್ಗೆ. ಆದರೆ ಆಕೆಗೇನು ಒಳ್ಳೇದಾಗಿಲ್ಲ. KRS ಪಕ್ಷದ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕಿದಂಥವ್ರಿಗೆ, ಕಿರುಕುಳ ಕೊಟ್ಟವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ, ಯಾವಳಿಗೂ ಒಳ್ಳೇದಾಗಿಲ್ಲ. ನಾವು ನೋಡಿದ್ದೀವಿ ಎಷ್ಟು. ಈಗ ಮೊನ್ನೆ ತಾನೇ ಒಬ್ಬ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡು ಎಲ್ಲೆಲ್ಲಿ ನಮ್ಮ ಕಾರಣಕ್ಕಾಗಿ, ಅದು ಏನು ಸತ್ಯದ ವಿರುದ್ಧ, ಧರ್ಮದ ವಿರುದ್ಧ ಹೋಗುವಂಥವ್ರಿಗೆ ಆಗುವಂತಹ ಶಾಪ ಮತ್ತೆ ಪಾಪ. ಮೊನ್ನೆ ಒಂದು ಪೊಲೀಸ್ ಟೀಮು ಅಂದ್ರೆ ಈ ತರಕ್ಕೆ ಯಾರೋ ಒಂದು ಅಧಿಕಾರಿಗಳ ಹತ್ರ ಹೋಗಿ ನಾವು ಅವರ ತಪ್ಪನ್ನ ಕೇಳಿದಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಿಲ್ಲದೆ ಹುಚ್ಚುಚ್ಚಾಗಿ ಆಡುವಂತ ಅವ್ರ ಕಾರಣದಿಂದಾಗಿ ಸಾವಿರಾರು ಕಡೆಗಳಲ್ಲಿ 10 ಕಡೆ ಇಂಥ ಸಮಸ್ಯೆಗಳಾಗಿದೆ. ಸಾವಿರಾರು ಕಡೆ ನಾವು ಮಾಡುವ ಅಭಿಯಾನಗಳಲ್ಲಿ 95% ಅಭಿಯಾನಗಳಲ್ಲಿ ಏನೇನೂ ಸಮಸ್ಯೆ ಇಲ್ಲ. ಕೇವಲ 2-3% ಅಭಿಯಾನಗಳು ಮಾತ್ರ ನಾವು ಪೊಲೀಸರ ಜೊತೆಗೆ ಮಾಡಿರುವಂಥದ್ದು. ಆದರೆ ಇಡೀ ರಾಜ್ಯಕ್ಕೆ ಪೊಲೀಸ್ ಅನ್ನೋಷ್ಟೊತ್ತಿಗೆ KRS ಪಕ್ಷ ಜ್ಞಾಪಕ ಬರುತ್ತೆ. ಯಾಕೆ? ಪೊಲೀಸರಿಂದ ಜನ ಅಷ್ಟು ನೊಂದಿದ್ದಾರೆ, ಅಷ್ಟು ಬೆಂದಿದ್ದಾರೆ, ಅಷ್ಟು ಕಿರುಕುಳಕ್ಕೊಳಗಾಗಿದ್ದಾರೆ. ಹಾಗಾಗಿ ಪೊಲೀಸರ ಜೊತೆಗೂ ಎಷ್ಟೋ ಮಾತಾಡಿದ್ದೀವಿ, ಅವ್ಯಾವೂ ಆ ಥರಕ್ಕೆ ವೈರಲ್ ಆಗಿಲ್ಲ. ಆದರೆ ಎಲ್ಲೋ ಒಂದು ಸಂಘರ್ಷ ಆಗಿದ್ದು ಬಹಳ ಅಪರೂಪಕ್ಕೆ. ಹಾಗಾಗಿ ಯಾರು ಭ್ರಷ್ಟರು, ದುಷ್ಟರು, ಅಪ್ರಾಮಾಣಿಕರು, ಕದೀಮರು, ದೇಶದ್ರೋಹಿಗಳಿದ್ದಾರೋ ಅವರು ಮಾತ್ರ ಇವತ್ತು KRS ಪಕ್ಷದವ್ರ ವಿರುದ್ಧ ಸುಳ್ಳು ಕೇಸ್ ಹಾಕೋದಿಕ್ಕೆ ಅಥವಾ ಅವ್ರನ್ನ ಹೆದರಿಸಿ ಬೆದರಿಸಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಹೊರತು ಮಿಕ್ಕಾಗೆ ಭಾಳ ಸೌಜನ್ಯವಾಗಿ ಎಷ್ಟು ಕಡೆಗಳಲ್ಲಿ ನಾನು ಹೇಳಬಾರ್ದು. ಅದು ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ನಮ್ಗೆ ಎಷ್ಟು ಗೌರವದಿಂದ ನೀವು ಮಾಡ್ತಿರೋದು ಒಳ್ಳೆ ಕೆಲಸ, ದಯವಿಟ್ಟು ಬಿಡಬೇಡಿ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂತ ಬಿಡಬೇಡಿ ಅಂತ ಹೇಳ್ತಾರೆ. ಗೊತ್ತಾ? ಓಪನ್ ಆಗಿ ಒಂದು ರಾಜಕೀಯ ಪಕ್ಷವನ್ನು ಹೊಗಳಬಾರ್ದು ಸರ್ಕಾರಿ ಅಧಿಕಾರಿಗಳು, ಓಪನ್ ಆಗಿ ಹೊಗಳಿದ್ದಾರೆ, ಲೈವಲ್ಲಿ ಹೊಗಳಿದ್ದಾರೆ. ಎಲ್ಲಿಂದ ಬಂತದ್ದು ಇದು? ನಾವೇನು ಅವ್ರಿಗೆ ಇವ್ರ ತರಕ್ಕೆ ಲಂಚ ಕೊಡ್ತೀವಾ? ಬೇರೆಯವ್ರ ತರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀವಾ? ಅಥವಾ ಇವ್ರಿಗೇನೋ ವಿಶೇಷವಾದ ಇದು ಕೊಡ್ತೀವಾ, ಅನುಕೂಲ ಮಾಡ್ಕೊಡ್ತೀವಿ? ಇಲ್ವಲ್ಲ, ಬೇರೆ ಪಕ್ಷಗಳ ಅಧಿಕಾರ ಆಡಳಿತಾರೂಢ ಪಕ್ಷಗಳಿಗೆ. ಆದರೆ ಯಾಕೆ ಅವರು ನಮ್ಮನ್ನು KRS ಪಕ್ಷವನ್ನು ಹೊಗಳ್ತಾರೆ? ಪೊಲೀಸರು ಎಷ್ಟೋ ಕಡೆಗಳಲ್ಲಿ ಪೊಲೀಸರು ಬಂದು ನಿಲ್ಲಿಸಿ ನಮಗೆ ಕಾಫಿ ಕೊಡಿಸ್ತಾರೆ, ತಿಂಡಿ ತಿನ್ನಿಸ್ತಾರೆ. ಬೇಡ ಅಂದ್ರೂ ಡಬ್ಬಿಗೆ ಡೊನೇಷನ್ ಹಾಕಿದ್ದಾರೆ. ಬೇಡ ಅಂದ್ರೂ ನೀವು ಕೊಡಬಾರ್ದು ಅಂತ ಹೇಳೋದು ಕಾರಣಕ್ಕಾಗಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ರಾಜಕೀಯ ಪಕ್ಷಕ್ಕೆ ಡೊನೇಷನ್ ಕೊಡಬಾರ್ದು. ಅವರ ಮನೆಯವರ ಹೆಸರಲ್ಲಿ ಯಾಕೆ ನಮಗೆ ಫೋನ್-ಪೇ ಮಾಡಿದ್ದಾರೆ? ಇದೇ ಪೊಲೀಸರು ಮತ್ತೆ ಈ ನಿಮ್ಮ ಕಾರ್ಯಕರ್ತರು ಅಂತ ಬಂದಾಗ ಒಂದು ಇನ್ಸಿಡೆಂಟ್ ನಾನು ಹೇಳ್ತೇನೆ, ನಾನು ನೋಡಿರುವಂಥದ್ದು. ಇದೇ ರೀತಿಯಾಗಿ ನಿಮ್ಮ ಪಕ್ಷದವರು ಒಂದು ಸರ್ಕಾರಿ ವೆಹಿಕಲ್ ಹೋಗ್ತಾ ಇರುತ್ತೆ, ಅದನ್ನ ಖಾಸಗಿಯಾಗಿ ಬಳಸ್ಕೊಳ್ತಾ ಇರ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿ. ಅದನ್ನ ರಸ್ತೆಯಲ್ಲಿ ತಡೆದು ನಿಲ್ಲಿಸುವಂತ ಕೆಲಸ ಮಾಡ್ತಾರೆ, ಪ್ರಶ್ನೆ ಕೂಡ ಮಾಡ್ತಾರೆ. ಆಗೇನಾಗಲ್ಲ. ಅದಾದ ನಂತರ ಆ ಪೊಲೀಸರ ಟೀಮ್ ಏನಿರುತ್ತೆ, ಇವ್ರು ಯಾರು ಪ್ರಶ್ನೆ ಮಾಡಿದ್ರಲ್ಲ ನಿಮ್ಮವರು, ಒಂದು ಫಂಕ್ಷನ್ ಅಲ್ಲಿ ಇರ್ತಾರೆ, ಒಂದು ಮನೆಯಲ್ಲಿ ಹೋಗಿರ್ತಾರೆ. ಅಲ್ಲಿ ಆ ಫಂಕ್ಷನ್ ಅಲ್ಲಿ ಪೊಲೀಸರ ಟೀಮ್ ಬರುತ್ತೆ, ಬಂದು ಅವ್ರನ್ನ ಕೂತರಿಂದ ಕೊರಳ್ಪಟ್ಟು ಹಿಡ್ಕೊಂಡು ಎಳ್ಕೊಂಬರುವಂತ ಕೆಲಸ ಆಗುತ್ತೆ. ಅಲ್ಲಿನ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾರೆ, ನಮ್ಮನೆಯವ್ರು ಏನ್ ತಪ್ಪು ಮಾಡಿಲ್ಲ ಅಳ್ತಾರೆ ಆಗುತ್ತೆ. ಈ ಒಂದು ಇನ್ಸಿಡೆಂಟ್ ಅದರಿಂದ ಏನಾಗುತ್ತೆ, KRS ಪಕ್ಷದವ್ರಿಗೆ ಸೇಫ್ಟಿ ಏನು ಇಲ್ವಾ, ಯಾಕೆ ಪೊಲೀಸರು ಒಂಥರ ದ್ವೇಷದ ತರ ನೋಡ್ತಾ ಇದ್ದಾರೆ ನಮ್ಮನ್ನ ಅನ್ನೋ ಒಂದು ಭಾವನೆ ಬಂತು. ಒಳ್ಳೇದನ್ನ ಕೇಳೋದು ತಪ್ಪ ಅನ್ನೋ ಮನಸ್ಥಿತಿ ಬಂದ್ಬಿಡ್ತಲ್ಲಿ. ನೋಡಿ, KRS ಪಕ್ಷದವರಿಗೆ ಇದೇನೆ ಫೋನ್, ನಮ್ಮ ಫೇಸ್ಬುಕ್ ಲೈವ್ ನಮ್ಮ ಸೇಫ್ಟಿ. ಈ ದೇಶದ ಸಂವಿಧಾನ ನಮ್ಮ ರಕ್ಷಣಾ ಕವಚ. ನಾವು ಯಾವುದನ್ನು ಕಾನೂನು ಬಾಹಿರವಾದದನ್ನು ಮಾಡಿಲ್ಲ. ಅಕಸ್ಮಾತ್ ಯಾರಾದರೂ ನಮ್ಮಲ್ಲಿ ಏನಾದರೂ ಮಾಡಿದರೆ ನಾವು ಪಕ್ಷ ಅದನ್ನು ಸಮರ್ಸ್ಕೊಂಡಿಲ್ಲ. ಯಾವುದೇ ಸಂದರ್ಭದಲ್ಲಿ ನಾವು ಧಮಕಿ ಹಾಕಿಲ್ಲ. ಹಾಕಿದ್ರು ನೇರವಾಗಿ ಅವ್ರು ಮಾಡಿದ ತಪ್ಪನ್ನು ಹೇಳಿ ಇದು ತಿದ್ದುಕೊಳ್ಬೇಕು, ಇಲ್ಲ ನಿಮಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದೀವಿ ಹೊರತು ಅದನ್ನು. ಹಾಗಾಗಿ ಏನು ರಕ್ಷಣೆ? ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ, ಕುತ್ತಿಗೆಯಲ್ಲೇನೂ ಇಲ್ಲ, ಕಿವಿಲೇನೂ ಇಲ್ಲ, ಉಂಗುರ ಇಲ್ಲ, ವಾಚ್ ಇಲ್ಲ. ನಾನು ಧರಿಸಿರೋದ್ರಲ್ಲಿ ಅತ್ಯಂತ ಬೆಲೆ ಬಾಳೋದಂದ್ರೆ ನಾನು ಚಪ್ಪಲಿ. ಒಬ್ಬನೇ ಓಡಾಡ್ತೀನಿ. ಎಷ್ಟು ಜನ ಆಶ್ಚರ್ಯ, ಸರ್ ಯಾರು ಇಲ್ವಾ ಸರ್, ಜೊತೆಗೆ ಯಾರು ಇಲ್ವಾ ಸರ್ ಅಂತಾರೆ. ಏನಕ್ಕಪ್ಪ ಬೇಕು? ಇವತ್ತಿನ ಸಂದರ್ಭದಲ್ಲಿ ಇಡೀ ಪ್ರಪಂಚನೇ ಒಂದು ರೀತಿಯಲ್ಲಿ ಇದು ವರ್ಚುವಲ್ ವರ್ಲ್ಡಲ್ಲಿ ಬದುಕ್ತಿರೋಂಗೆ ಆಗ್ಬಿಟ್ಟಿದೆ. ಎಲ್ಲ ಕಡೆ ಲೈವ್, ಎಲ್ಲ ಕಡೆ CCTVಗಳು ಎಲ್ಲ ಕಡೆ ಇದೆ. ಯಾರು ಬೇಕಾದ್ರೂ ತಕ್ಷಣ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೆ ಅದನ್ನ ಯಾರೋ ಒಬ್ರು ಹಿಡಿತಾರೆ.
ಹಾಗಾಗಿ ನಮಗೆ ಇವತ್ತಿನ ಇದು ಹೊಸ ತಂತ್ರಜ್ಞಾನ ಏನಿದೆ ಅದೇ ನಮ್ಮ ಸೇಫ್ಟಿ ತುಂಬಾ effective ಆಗಿ use ಮಾಡ್ತಾ ಇದ್ದೀರಾ. ಸಂವಿಧಾನ, ಈ ದೇಶದ ಕಾನೂನು, ಈ ದೇಶದ ಕಾನೂನು. ಈಗ ನಮ್ಮ ಮೇಲೆ ಅನೇಕ ಕೇಸುಗಳಿದೆ. ನಾವು ಕಾನೂನು ಈಗ ನಾನು ನಾಳೆ ನಾಡಿದ್ದು ಹೋಗ್ಬೇಕು, ಪ್ರತಿ ವಾರ ಬರ್ತಾ ಇದೆ ಕೇಸು. ತಿಂಗಳಿಗೆ 4-5 ಕಡೆಗಳಲ್ಲಿ ಹೋಗ್ಬೇಕು. ಈ 17ನೇ ತಾರೀಕು ನಂಜನಗೂಡಿಗೆ ಹೋಗ್ಬೇಕು. ಅದೇ ದಿವಸ ನಾಗಮಂಗಲದಲ್ಲಿದೆ. ಎರಡರಲ್ಲಿ ಒಂದೇ ಕಡೆ ತಾನೇ ಇರೋಕ್ಕಾಗೋದು. ಹೌದು. ಹಾಗಾಗಿ ನಮ್ಮ ಪಾಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಯಾವ್ದೋ ವಿಶ್ವಾಸ. ಈ ಕೇಸ್ಗಳು ಯಾಕ್ಬೇಕು, ಈ ಗೋಳಾಟ ಯಾಕ್ಬೇಕಂತ ಅನ್ಸಲ್ವಾ? ಅದು ನಾವು ನೀರ್ಗಿಳಿದ ಮೇಲೆ ಚಳಿ ಏನು ಅಂತ ಒಂದು ಮಾತಿದೆ. ಇಳಿಯೋದಿಕ್ಕೆ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಇಳಿದಿದ್ದೀವಲ್ವಾ, ಇಳಿದ ಮೇಲೆ ನಮಗೆ ಸುಳ್ಳು ಕೇಸುಗಳು ಆಗ್ತಾ ಹೋಗ್ತಿದ್ದಂಗೆ ನಾವು ಇನ್ನೊಂದಷ್ಟು ಬಲ ಪಡ್ಕೊಳ್ತಾ ಹೋದ್ವಿ. ನಾವು ಇನ್ನೊಂದಷ್ಟು ಸುಳ್ಳು ಕೇಸುಗಳು ಆ್ಯಕ್ಚುಲಿ ನಾವು ಸುಳ್ಳು ಕೇಸುಗಳು ಹಾಕ್ಸ್ಕೊಳ್ದಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಮಟ್ಟಿನ ಆಡಳಿತಕ್ಕಿಂತ ಇನ್ನೂ ಕೆಟ್ಟ ಆಡಳಿತ ಇರ್ತಾ ಇತ್ತು. ಯಾಕಂದರೆ ಪ್ರತಿರೋಧವೇ ಇದ್ದಂಗೆ ಆಗ್ಬಿಡ್ತಿತ್ತಲ್ಲ. ಇವತ್ತು ಕರ್ನಾಟಕದಲ್ಲಿ KRS ಪಕ್ಷ ಏನು ಮಾಡ್ತಾ ಇದೆ ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ಕರ್ನಾಟಕದಲ್ಲಿ KRS ಪಕ್ಷ ಮಾಡ್ತಿರುವಂಥ ಹೋರಾಟ ಏನಿದೆ, ಈ ತರಹದ ಹೋರಾಟ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಯಾವ ರಾಜಕೀಯ ಪಕ್ಷನೂ ಮಾಡ್ತಾ ಇಲ್ಲ, ಯಾವ ಸಂಘಟನೆಯೂ ಮಾಡ್ತಾ ಇಲ್ಲ. ಕೇವಲ KRS ಪಕ್ಷ ಮಾತ್ರ ಮಾಡ್ತಾ ಇದೆ. ಶೀಲ ಮತ್ತು ಶಿಸ್ತು. ದಯವಿಟ್ಟು ನುಡಿದಂತೆ ನಡೆಯಿರಿ, ಪ್ರಾಮಾಣಿಕವಾಗಿರಿ, ದುರಭ್ಯಾಸ, ದುರ್ನಡತೆ, ಅನೈತಿಕ ಕೆಲಸಗಳಲ್ಲಿ ತೊಡಗಬೇಡಿ. ಆಮೇಲೆ ಶಿಸ್ತು. KRS ಪಕ್ಷ ನೀವು ಹೇಳೋದಲ್ವಾ, ನಾವು 100 ಜನ ಇರಲಿ, ಸಾವಿರಾರು ಜನಕ್ಕೆ ಸಮ. ಆ ಥರ ಒಂದು ಶಿಸ್ತು ನಾವು ಯಾರು ಮುಖಂಡರು ಅಥವಾ ಆ ಸಂದರ್ಭದಲ್ಲಿ ನಿಭಾಯಿಸ್ತವ್ರು ಏನಿರ್ತಾರೋ ಅವ್ರು ಹೇಳ್ದಂಗೆ ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ, ಆ ರೀತಿಯಲ್ಲಿ ಸೈನ್ಯದ ಶಿಸ್ತಿನಲ್ಲಿ ನಮ್ಮವರು ಇರ್ತಾರೆ. ಹಾಗಾಗಿ ಏನು ರಕ್ಷಣೆ ಅಂತ ಹೇಳಿದಲ್ವಾ, ಇವೆಲ್ಲವೂ ನಮ್ಮ ರಕ್ಷಣೆಗೆ ಏನು ಬೇಕೋ ಅದು ಇವತ್ತಿನ ಸಂದರ್ಭದಲ್ಲಿದೆ. ಜನರೇ ನಮ್ಮ ರಕ್ಷಣೆಗೆ ನಿಂತ್ಕೊಳ್ತಿದ್ದಾರೆ. ಇವತ್ತು ರಮೇಶ್ ಬಾಬು ಅಂತ MLC, ಅವರು ಕಾಂಗ್ರೆಸ್ನ MLC, ಹಿಂದೆ JDS ಇಂದ MLC ಆಗಿದ್ದು. ಅವರು ಈಗ KRS ಪಕ್ಷದ ಮೇಲೆ ಅದು ಯಾವನೋ ಹುಚ್ಚರು, ಅವಿದ್ಯಾವಂತರು ಅಥವಾ ಅಜ್ಞಾನಿಗಳು, ಅದು ಯಾವುದೋ ಒಂದು ಪತ್ರ ಬಂದಿದೆ, ಅದಕ್ಕೆ ಇವ್ರಿಗೆ ಆದೇಶ ಮಾಡಿ ಇವ್ರು KRS ಪಕ್ಷದ ಮೇಲೆ ಕೇಸ್ ದಾಖಲಿಸಿ ಅದು ಬಂದಿದೆ ಅಂತ ಹೇಳಿದ ಮಾತ್ರಕ್ಕೆ ಯಾವನೋ ಕೊಟ್ಟ ಅರ್ಜಿನ ಅಲ್ಲಿ DG IGP ಆಫೀಸಿಂದ ಇನ್ಯಾರಿಗೋ ನೋಡಿ ಕ್ರಮ ಕೈಗೊಳ್ಳಿ ಅಂತ ಇನ್ಯಾರಿಗೋ ಕಳ್ಸಿದ್ರೆ ಅದನ್ನೇ ಆದೇಶ ಅಂದ್ಕೊಂಡು ಲಾಭ ಅಂತ ಭಯ ಪಡ್ಕೊಳ್ತಾರೆ. ಅದು ಆದೇಶ ಹೌದಲ್ಲ ಅಂತ ಯಾರಿಗೂ ಖಾತ್ರಿ ಇಲ್ಲ. ಆದರೆ ಅದಂತೂ ಆದೇಶ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಅದನ್ನೇ ಒಬ್ಬ ಒಳ್ಳೆಯ ವಕೀಲರಾಗಿದ್ದಂಥವ್ರು, ನ್ಯಾಯಪರವಾಗಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂಥವ್ರು ರಮೇಶ್ ಬಾಬು ಥರದವರು ಇವತ್ತು ಅದನ್ನು ಕೌನ್ಸಿಲಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಇದು ನಿಜಾನಾ, ಇದು ಸರಿನಾ ಅಂತ. ಸೊ ಹಾಗಾಗಿ ಹಲವಾರು ಜನ ಎಲ್ಲ ಪಕ್ಷಗಳಲ್ಲೂ KRS ಪಕ್ಷದ ಹಿತೈಷಿಗಳಿದ್ದಾರೆ, KRS ಪಕ್ಷನ ಬೆಂಬಲಿಸೋರಿದ್ದಾರೆ. ಆದರೆ ಅವರು ಅಲ್ಲಿಂದ ಬಿಟ್ಟು ಬರೋದಕ್ಕಾಗೋದಿಲ್ಲ. ಆಮೇಲೆ ನಮ್ಮ ಥರದ ರಾಜಕಾರಣ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಆರಂಭದಿಂದನೇ ಇದೇ ಥರಕ್ಕೆ ಮಾಡಬೇಕು ಅಂತ ಮಾಡಿದಂಥವ್ರು. ಆದರೆ ಅವರು ಬಹುತೇಕ JCB ಅಂತೀವಿ ನಾವು, JDS, ಕಾಂಗ್ರೆಸ್, BJP. JCB ಪಕ್ಷದ ಮೋಡಸ್ ಆಪರೆಂಡಿ ಏನು, ಹಣ ಇರೋನ್ಗೆ ಟಿಕೆಟ್ ಕೊಡಬೇಕು, ವಿನ್ನಬಿಲಿಟಿ ಈಸ್ ಇಂಪಾರ್ಟೆಂಟ್. ಅವನು ಗೆಲ್ಲಬೇಕು ಅಂದರೆ ಹಣ ಹಂಚಬೇಕು, ಹೆಂಡ ಕುಡಿಸ್ಬೇಕು, ಬಿರಿಯಾನಿ ತಿನ್ನಿಸ್ಬೇಕು, ಗಿಫ್ಟ್ ಕೊಡಬೇಕು. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದವರಿಗೆ ನಿಕ್ಕರು. ಇವತ್ತು ಅಸೆಂಬ್ಲಿಲಿ ಒಬ್ಬ ಮಾತಾಡ್ತಾ ಇದ್ದಾನೆ, ಪರಮ ನೀಚ ಒಬ್ಬ. ಅದು ಯಾರ್ಯಾರಿಗೋ ಮುಖ್ಯಮಂತ್ರಿ ಆಗುವಂಥವ್ರಿಗೂ ಅಥವಾ ಮುಖ್ಯಮಂತ್ರಿಗಳಿಗೆಲ್ಲ ಏಡ್ಸಿರುವಂಥವ್ರನ್ನೆಲ್ಲ ಕಳಿಸ್ತಾ ಇದ್ದ ಅಂತ ಹೇಳ್ತಿದ್ದವನು. ಅವನು 25,000 ನಿಕ್ಕರ್ ತರಿಸಿದ್ದ 2018ರಲ್ಲಿ ಅವನ ಕ್ಷೇತ್ರದಲ್ಲಿ ಹಂಚೋದಿಕ್ಕೆ. ತಮಿಳ್ನಾಡಿಂದ ಗಾಡಿ ಸೀಸ್ ಆಯಿತು. ಲಾರಿಯಲ್ಲಿ 25,000 ನಿಕ್ಕರ್ ತರಿಸಿದ್ದವನು. ಸೊ ಇದು ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದಿರೋರಿಗೆ ನಿಕ್ಕರ್. ಈ ತರಹದ ರಾಜಕೀಯ ಅಲ್ಲಿರುವಂಥದ್ದು ಏನು JCB ಪಾರ್ಟಿಗಳು. ಹಾಗಾಗಿ ಇವತ್ತು ಅದರ ಹೊರತಾಗಿ ಇವತ್ತು KRS ಪಕ್ಷ ಒಂದು ಹೊಸ ರಾಜಕೀಯ ಸಂಸ್ಕೃತಿಯನ್ನು ಹುಟ್ಟಾಕ್ತಾ ಇದೆ. ಹಣ ಹಂಚಿದೆ, ಮೌಲ್ಯಾಧಾರಿತವಾಗಿ ಹೆಂಡ ಕೊಡಿಸಿದೆ, ಪರಮ ಪವಿತ್ರವಾದ ರಾಜಕಾರಣ ಮಾಡಬೇಕು. ಇದು ಕೇವಲ KRS ಪಕ್ಷ ಅಷ್ಟೆಲ್ಲ, ಬೇರೆ ಪಕ್ಷದವರು ಮಾಡಬೇಕು, ಬೇರೆ ಪಕ್ಷದಲ್ಲಿ ಒಳ್ಳೆಯವರು ಬದಲಾಗಬೇಕು ಅಂತೇಳಿ. ಹಾಗಾಗಿ ನಮ್ಮ ಒತ್ತಡ ಇವತ್ತೇನು ಸಮಾಜದಲ್ಲಿ ನಾವು ಆಗ್ತಾ ಇದ್ದೀವಿ ಅದು ಒಂದು ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಚುನಾವಣೆಗಳ ಅಕ್ರಮಗಳನ್ನು ನಿಲ್ಲಿಸದೆ KRS ಪಕ್ಷ ಗೆಲ್ಲಲ್ಲ. ಚುನಾವಣಾ ಅಕ್ರಮಗಳನ್ನು ನಿಲ್ಲಿಸಬೇಕಾಗಿರೋರು ಯಾರು? ಚುನಾವಣಾ ಆಯೋಗದ ಅಧಿಕಾರಿ. ಚುನಾವಣಾ ಆಯೋಗದ ಅಧಿಕಾರಿಗಳು ಯಾರೆಲ್ಲ ಬರ್ತಾರೆ? ಕೇಂದ್ರ ಚುನಾವಣಾ ಆಯೋಗದ ವೀಕ್ಷಕರಿಂದ ಹಿಡ್ಕೊಂಡು ರಾಜ್ಯ ಸರ್ಕಾರದ ನಿಯೋಜಿತರಾಗಿರುವಂತಹ ಚುನಾವಣೆ ನಡೆಸುವಂತ ಅಧಿಕಾರಿಗಳು, ಇಲ್ಲಿಯ ಸ್ಥಳೀಯ ವೀಕ್ಷಕರು, ಫ್ಲೈಯಿಂಗ್ ಸ್ಕ್ವಾಡು, ಪೊಲೀಸರು ಎಲ್ಲ ಬರ್ತಾರೆ. ಇಡೀ ಫ್ಲೈಯಿಂಗ್ ಸ್ಕ್ವಾಡು ಪೊಲೀಸರೆಲ್ಲ ಯಾರು ಕೆಲಸ ಮಾಡ್ತಾರೆ? ಸರ್ಕಾರಕ್ಕೆ. ಹಾಗಾಗಿ ಇವರು ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ರೆ ತಾನೇ ಅದನ್ನು ನಿಲ್ಲಿಸೋದಕ್ಕಾಗೋದು. ಕೋಟಿ ಕೋಟಿ ಹಣ ಸಿಕ್ಕಾಗ ಅದನ್ನ ಮರೆಮಾಚಿದ್ದಾರೆ. 2017ರ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ 2.5 ಕೋಟಿ ಕ್ಯಾಶ್ ಸಿಕ್ತು. ಆವತ್ತು ಬಂದಂಥದ್ದೇನು? ಒಬ್ಬ ಯಾವುದೋ ಒಂದು ಜಡ್ಜ್ಗೆ ಕೊಡೋದಕ್ಕೆ ಒಬ್ಬ ಲಾಯರ್ ತಗೊಂಡು ಹೋಗ್ತಾ ಇದ್ದ. ಆ ಲಾಯರ್ ಯಾರು? ಹಾಲಿ ಜಡ್ಜ್ನ ಅಳಿಯ, ಮಾಜಿ ಜಡ್ಜ್ನ ಮಗ
ತಗೊಂಡೋಗ್ತಿದ್ದಾರೋ ಅವತ್ತಿನ ಬಿಜೆಪಿ ಲೀಡರ್ ದುಡ್ಡು ಅದು ಅಂತ. ಬಿಜೆಪಿ ಲೀಡರ್ ಮನೆಯಿಂದನೋ ಆಫೀಸಿಂದನೋ ತಗೊಂಡೋಗ್ತಾ ಇದ್ದಿದ್ದು. ಯಾಕೆ ಬಿಜೆಪಿ ಲೀಡರ್ ಆಗಿದ್ರೆ ಪರಮೇಶ್ವರ್ ಅವತ್ತಿನ ಗೃಹ ಸಚಿವ, ಇವತ್ತಿನ ಸೇಮ್ ಇದೆ ಸಂದರ್ಭ. ಗೃಹ ಸಚಿವ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಎಲ್ಲಿ ಹೋಯ್ತು ಆ ದುಡ್ಡು? ಯಾಕೆ 2.5 ಕೋಟಿ ಮೇಲೆ ಶಿಕ್ಷೆ ಆಗಲಿಲ್ಲ? ಯಾರು ಮಾಡಬೇಕಾಗಿದ್ದಂಥ ಅಧಿಕಾರಿಗಳು ಈ ಭ್ರಷ್ಟ ರಾಜಕಾರಣಿಗಳ ಗುಲಾಮರಾಗಿ ಅವ್ರು ಹೇಳ್ದಂಗೆ ಇವ್ರಿಗೇನಾದ್ರೂ ಒಬ್ಬ ನಾನು SI ಇದ್ರ ನಾನು ಐ ಆಮ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಬೇರೆ ಯಾರ ಹಸ್ತಕ್ಷೇಪ ನಾನು ಸಹಿಸಲ್ಲ, ಅದೇನಿದೆಯೋ ನಾನು ಅದ್ರ ಮೂಲಕ್ಕೆ ಹೋಗ್ತೀನಿ ಅಂತ ಹೇಳುವಂತ ಒಬ್ಬನೇ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಮ್ಮಲ್ಲಿ ಇದಾನ? 1.5 ಕೋಟಿ 2 ಕೋಟಿಗೆ ಒಬ್ಬ SI ಆಯ್ಕೆ ಮಾಡ್ತಾನೆ ಅವನು, ಅಮೃತ್ ಪಾಲನ್ ಅಂತ ಜೈಲಲ್ಲಿದ್ದು ಬಂದ ಪರಮ ನೀಚ. ಅವನ ಜೊತೆಗಿದ್ದವರು ಯಾರು? BJP ಕಾಂಗ್ರೆಸ್ನ ರಾಜಕಾರಣಿಗಳು ಅವನ ಜೊತೆಗೆ ಸಾಥ್ ಕೊಟ್ಟಿದ್ರು. ಸೊ ಈ ತರಕ್ಕಿರುವಾಗ ಅಧಿಕಾರಿಗಳನ್ನ ಇವತ್ತು ನಾವು ಸರಿ ಮಾಡದೆ ಚುನಾವಣಾ ಕ್ರಮಗಳನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ಚುನಾವಣಾ ಕ್ರಮಗಳು ಕೇವಲ ಅಧಿಕಾರಿಗಳಿಂದ ನಿಲ್ಲಿಸೋದಕ್ಕಾಗಲ್ಲ, ಜನರು ಸರಿ ಹೋಗ್ಬೇಕು. ಅದಕ್ಕೆ ನಾವು ಇವತ್ತು ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಟಿ. ಮುಂದಿನ ಚುನಾವಣೆಯಲ್ಲಿ ಯಾರ್ಯಾರು ಹಣ, ಹೆಂಡ, ಕುಕ್ಕರು, ನಿಕ್ಕರ್ ಹಂಚೋದಕ್ಕೆ ಬರ್ತಾರೋ ಅವರ ಗಾಡಿಗಳನ್ನು ಸುಡಲಾಗುತ್ತೆ, ಅದನ್ನ ಚೆಲ್ಲಾಪಿಲ್ಲಿ ಮಾಡಲಾಗುತ್ತೆ. ಅವರ ಆಸ್ತಿ ಪಾಸ್ತಿಯನ್ನು ಹಂಚೋದಕ್ಕೆ ತಂದಿರ್ತಾರಲ್ಲ ಕಾರುಗಳನ್ನ ದಬ್ಬಾಕ್ಲಾಗುತ್ತೆ. ಆಸ್ತಿಗೆ ನಾಶ ಮಾಡ್ತೀವಿ. ಖಾಸಗಿ ದುರ್ಮಾರ್ಗಕ್ಕೆ, ದುರ್ಬುದ್ಧಿಗೆ ಅಥವಾ ದುಷ್ಕೃತ್ಯಕ್ಕೆ ಬಳಸಿರುವಂಥ ವಾಹನಗಳನ್ನು ನಾವು ಅಲ್ಲೇನೆ ಪಂಚರ್ ಮಾಡ್ತೀವಿ, ಅಲ್ಲೇನೆ ಅದಕ್ಕೆ ಡ್ಯಾಮೇಜ್ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ಕೇಸ್ ಹಾಕ್ಸ್ಕೊಳ್ತೀವಿ. ಯಾರ್ದು ಪ್ರಾಣಹಾನಿಗೆ ಹೋಗಲ್ಲ. ಇದು KRS ಪಕ್ಷದ ಎಚ್ಚರಿಕೆ, ಯಾರಿಗೂ ಹಿಂಸೆ ಕೊಡಲ್ಲ. ಹೌದು, ಎಚ್ಚರಿಕೆನೇ ಇದು. ನಾವು ಮೊನ್ನೆನೇ ಮಾಡಬೇಕಾಗಿತ್ತು, ಇದನ್ನು ಮಾಡಲಿಲ್ಲ. ಈಗಲೇ ಪದೇ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಅನೇಕ ಕಡೆಯನ್ನು ಹೇಳಿದ್ದೀನಿ. ಈಗ ನಿಮ್ಮ ಮುಂದೆ ನೇರವಾಗಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಹಣ ಹೆಂಡ ಹಂಚೋದಿಕ್ಕೆ ಉಪಯೋಗಿಸಲ್ಪಡುವಂಥ ವಾಹನಗಳು, ಯಾಕಂದ್ರೆ ಎಷ್ಟು ಕಡೆಗಳಲ್ಲಿ ಗೊತ್ತಾ, ಈ ದರಿದ್ರ ನಮ್ಮ ಆಗಿರಲಿ ಈ ಭ್ರಷ್ಟ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋ ದುಡ್ಡಿರುವಂಥ ಗಾಡಿಗಳನ್ನ ತಪ್ಪಿಸ್ಬಿಟ್ಟು ದುಡ್ಡೇ ಇಲ್ಲ ಅಂತೇಳಿ ಸಾಕ್ಷ್ಯ ಮಾಡಿದ್ದಾರೆ. ಈ ಪರಮ ಭ್ರಷ್ಟ ನಮ್ಮ ರಾಜ್ಯದಲ್ಲಿರುವಂಥ ನಾಡದ್ರೋಹಿ, ಜನದ್ರೋಹಿ, ದೇಶದ್ರೋಹಿ ಅಧಿಕಾರಿಗಳು. ಹಾಗಾಗಿ ಸಾಕ್ಷ್ಯ ಇಲ್ಲದ ಮೇಲೆ ಕೇಸ್ ಎಲ್ಲಿ ನಿಲ್ಲುತ್ತೆ? ಈ ದೇಶಕ್ಕೆ ಎಮರ್ಜೆನ್ಸಿ ತಂದಿದ್ದು ಇಂದಿರಾ ಗಾಂಧಿ 1972 ನಡೆದಂಥ ಚುನಾವಣೆಗಳಲ್ಲಿ ಅಕ್ರಮ ಆಯಿತು. ಅವರು ಜನರಿಗೆ ಕೆಲವೊಂದು ಕಡೆಗಳಲ್ಲಿ ಪ್ರಲೋಭನೆಗಳನ್ನ ಒಡ್ಲಾಯಿತು, ಚುನಾವಣಾ ಅಕ್ರಮಗಳನ್ನ ಲಂಚ ಕೊಡ್ಲಾಯ್ತು ಅನ್ನುವ ಕಾರಣಕ್ಕಾಗಿ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಕ್ಕೆ ಇವತ್ತು ಸಾಕ್ಷಿ ಸಿಗದೆ ಇರೋಂಗೆ ಮಾಡ್ತಿರೋರು ಯಾರು? ಚುನಾವಣಾ ಆಯೋಗದ ಅಧಿಕಾರಿಗಳು. ಹಾಗಾಗಿ ಸಾಕ್ಷಿ ಇವತ್ತು ಗಾಡಿಯಲ್ಲಿ ದುಡ್ಡು ಬರ್ತಾ ಇದೆ, ನಾವು ಹಿಡ್ಕೊಂಡ್ವಿ, ಗಾಡಿ ದಬ್ಬಾಕಿದ್ವಿ, ಪಂಚರ್ ಮಾಡಿದ್ವಿ, ಎಲ್ಲ ವಿಡಿಯೋ ಮಾಡಿದ್ವಿ, ಲೈವ್ ಮಾಡಿದ್ವಿ. ಸಾಕ್ಷಿ ಮುಚ್ಚಾಕಕ್ಕಾಗುತ್ತಾ? ಅದೇ ನಾವು ಸರ್ ಇಲ್ಲಿ ಗಾಡಿಲಿ ಬರ್ತಾ ಇದೆ, ದುಡ್ಡು ಸರ್ ಅಂತ ಬಂದ್ಬಿಟ್ರೆ ಒಡೆ ಎಲ್ಲ ನೋಡ್ಬಿಟ್ಟು ನನಗೇ ಆಯ್ತಲ್ಲ 2018 ಚುನಾವಣೆಯಲ್ಲಿ ಅವನು ರಾಮಲಿಂಗಾರೆಡ್ಡಿ ಮಗ, ರಾಮಲಿಂಗಾರೆಡ್ಡಿ ಗೃಹ ಸಚಿವ ಆಗ್ತಾನೆ. ಅದು ಅವ್ರ ಮಗಳು ಜಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ, ನಾನು ಪಕ್ಷೇತರ ಅಭ್ಯರ್ಥಿ. ನಮಗೆ ಮಾಹಿತಿ ಬಂತು, ಅಲ್ಲೊಂದು ಕಾಂಗ್ರೆಸ್ನವರ ಒಬ್ಬ ಕಾಂಗ್ರೆಸ್ ಸಪೋರ್ಟರ್ ಮನೆಯಲ್ಲಿ, ಕಾರ್ಯಕರ್ತರ ಮನೆಯಲ್ಲಿ ಸೀರೆಗಳು ಹಂಚ್ತಾ ಇದ್ದಾರೆ ಅಂತ. ನಾವೆಲ್ಲ ಹೋದ್ವಿ ನಾವು ಮನೆಗೆ ನುಗ್ಗಕ್ಕಾಗೋದಿಲ್ಲ, ಯಾಕಂದ್ರೆ ನಮ್ಗೆ ಅಧಿಕಾರ ಇಲ್ಲ. ಅಧಿಕಾರಿಗಳನ್ನೆಲ್ಲ ಕರೆದ್ವಿ, 2 ಗಂಟೆ 3 ಗಂಟೆ ಆದ್ಮೇಲೆ ಬಂದರು. ಅಷ್ಟೊತ್ತಿಗೆ ಹಿಂದ್ಗಡೆ ಇನ್ನೇನು ಅಧಿಕಾರ ಒಳಗಡೆ ಬರಬೇಕು, ಅದಕ್ಕೆ ಮೊದಲು ಹಿಂದ್ಗಡೆಯಿಂದ ಗಾಡಿ ಬಿಸಾಕ್ಬಿಟ್ರೆ ಎಲ್ಲ ನಾನು ಸೀರೆಗಳೆಲ್ಲ ಒಳಗಡೆ ಇದ್ದಿದ್ದಲ್ಲ. ಹಿಂದ್ಗಡೆ ಇನ್ಯಾವುದೋ ಗಾಡಿ ತಗೊಂಡೋದ್ರು. ಅಧಿಕಾರಿಗಳು ಬಂದು ಎಲ್ಲ ಮುಗಿದ ಮೇಲೆ ಬಂದು ಗೊತ್ತಾಯ್ತು ಅವ್ರಿಗೆ ಈ ಟೈಮ್ಗೆ ಹೋಗಿ ಅಂತ. ಈ ಲೋಫರ್ಗಳು ಒಳಗಡೆ ಹೋಗಿ ಎಲ್ಲ ಮುಗಿದೋಗಿದೆ, ಏನು ಇಲ್ಲ, ನಾವು ನೋಡ್ಕೊಂಡು ಬಂದ್ವಿ. ಆವಾಗ ಸಾಕ್ಷಿ ಉಳಿತಾ? ಸಾಕ್ಷಿ ಉಳಿಲಿಲ್ಲ. ಅದಕ್ಕೆ ಸಾಕ್ಷಿ ಉಳಿಬೇಕಾದ್ರೆ ಏನ್ ಮಾಡಬೇಕು? ನಾವು ಬಂದೋಬಸ್ತ್ ಮಾಡಬೇಕು. ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ, ಜನರನ್ನ ಜಾಗೃತಿಗೊಳಿಸ್ತಾ ಅದಕ್ಕೇನ್ ಬೇಕು ಆ ತರಹದ ರಕ್ಷಣೆ ನಾವೇ ಮಾಡಬೇಕು. ಅಧಿಕಾರಿಗಳು ಮಾಡೋಂಗಿದ್ರೆ ನಾವು ಇವತ್ತಿಗೆ ಚುನಾವಣೆ ಸೋಲ್ತಾ ಇರಲಿಲ್ಲ. ಅಧಿಕಾರಿಗಳು ಮಾಡೋದಿಲ್ಲ, ಜನ ಮಾಡಬೇಕು. ಜನ ಮಾಡೋದಕ್ಕೆ ಮೊದಲು ಯಾರು ಮಾಡಬೇಕು? ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ವಿಶೇಷವಾಗಿ KRS ಸೈನಿಕರು ಮಾಡಬೇಕು. ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ 2028 ಚುನಾವಣೆಯಲ್ಲಿ ಹಣ ಹೆಂಡ ಹಂಚುವಂಥ ಅಥವಾ ಯಾವುದೇ ಕುಕ್ಕರು ನಿಕ್ಕರು ಹಂಚುವಂಥದ್ದೇನೇ ಇರಲಿ, ಆ ಗಾಡಿಯ ಪಂಚರ್ ಮಾಡಲಾಗುತ್ತೆ. ಸಾಧ್ಯವಾದರೆ ಕಾರು ಗೀರು ಆಗಿದ್ರೆ ಅದನ್ನು ದಬ್ಬಾಕ್ಲಾಗುತ್ತೆ, ಉರುಳಿಸಲಾಗುತ್ತೆ. ಅದ್ರದ್ದು ಏನೇನೆಲ್ಲಿ ಡ್ಯಾಮೇಜ್ ಮಾಡ್ಬೋದಾಗುತ್ತೆ. ಅದಕ್ಕೆ ಬೇಕಾದ್ರೆ ಕೋರ್ಟು ನೀವು ತಪ್ಪು ಮಾಡಿದ್ದೀರಾ, ನೀವು ಖಾಸಗಿ ಆಸ್ತಿ ಧಕ್ಕೆ ಮಾಡಿದ್ದೀರಾ ಅಂದರೆ ಫೈನ್ ಕಟ್ತೀವಿ ನಾವು. ಯಾವುದಕ್ಕೆ ಎದುರ್ಕೊಳ್ಳಲ್ಲ. ಆದರೆ ಪ್ರಾಣ ಹಾನಿಗೆ ಹಿಂಸೆಗೆ ಹೋಗಲ್ಲ. ಯಾರನ್ನೂ ಹೊಡಿಬಾರ್ದು, ಯಾರ ಮೇಲೂ ಕೈ ಎತ್ತಬಾರ್ದು. ಅವ್ರು ಬಂದರೆ ರಕ್ಷಣೆ ಮಾಡ್ಕೊಳ್ಳಿ. ಪೊಲೀಸರು ಇನ್ನೊಬ್ರು ಯಾರಾದ್ರೂ ಕೈ ಮಾಡಿದ್ರೆ ರಕ್ಷಣೆ ಮಾಡ್ಕೊಳ್ಳಿ ಅಷ್ಟೇ. ನೀವು ಆಮೇಲೆ ಎಲ್ಲ ಲೈವ್ ಅಲ್ಲಿ ವಿಡಿಯೋದಲ್ಲಿ ಇರುತ್ತಲ್ಲ, ವಿಡಿಯೋ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ಯಾವ ಊರಲ್ಲಾಗ್ಲಿ ಹೆದರಬೇಡಿ. ಇದನ್ನ ಚುನಾವಣಾ ಅಕ್ರಮ. ಆಮೇಲೆ ಹಣ ಹಂಚಲಿಲ್ಲ, ಹೆಂಡ ಕುಡಿಸ್ಲಿಲ್ಲ ಅಂದ್ರೆ ಅರ್ಧಕ್ಕರ್ಧ ಜನ ಇವತ್ತು ಓಟ್ ಹಾಕೋದಿಕ್ಕೆ ಹೋಗಲ್ಲ, ಓಟ್ ಹಾಕಲ್ಲ, ಗೆಲ್ಲೋದು ಇಲ್ಲ. ಅಂದ್ರೆ ಆ ರೀತಿಲಿ ಗೆಲ್ಲಲ್ಲ, ಹಣದ ಮೇಲೆ ಪ್ರಭಾವದಿಂದ ಗೆಲ್ಲಲ್ಲ. ಅವ್ರು ಬೇಕಾದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ಲಿ, ಹೋದಂಥವ್ರು BJPಗೆ ಹಾಕ್ಲಿ, JDSಗೆ ಹಾಕ್ಲಿ, ನಮಗೆ ಆಗ್ಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮಗಿನ್ನೂ ಜನರ ವಿಶ್ವಾಸವನ್ನು ನಾವು ಗಳಿಸಿಲ್ಲ. ಆದರೆ ಯಾವನೋ ಬದ್ಮಾಶ್ ಬಂದು
ನಮ್ಮ ಪರವಾಗಿ ಜನ ಮಾತಾಡ್ತಿರುವಂಥ ಅಥವಾ ನಮಗೇನೋ 4 ಓಟ್ ಆದರೂ ಬೀಳ್ತಿರುವಂಥ ಸಂದರ್ಭದಲ್ಲಿ ಆ ಬದ್ಮಾಶ್ ಅವ್ರಿಗೆ ತಿನ್ನಿಸಿ ಕುಡಿಸಿ ಸೀರೆ ನಿಕ್ಕರು ಕುಕ್ಕರು ಪ್ಯಾಂಟಿ ಹಂಚಿ ಓಟ್ ತಗೊಳ್ತೇನೆ ಅಂದರೆ ನಮಗೆ ಬರ್ತಿದ್ದಂಥ 4 ಓಟು ಹೋದಾಗೆ ಅಲ್ವಾ ಅವಕಾಶ ಕೊಡಬೇಕು ನಾವು. ಅದು ಜನ ಎಲ್ಲ ಹೇಳ್ತಾರೆ, ನೀವು ಠೇವಣಿ ತಗೊಳ್ಳೋದಕ್ಕೆ ಬದ್ಮಾಶ್ಗಳ ನಿಮ್ಮ ಪಕ್ಷದ ಮುಖಂಡಗಳು ಹೆಂಗೆ ತಗೊಳ್ತಾ ಇದ್ದಾರಪ್ಪ ಠೇವಣಿ? ಹೆಂಗಯ್ಯ ಗೆಲ್ತಿದ್ದಾರೆ? ಕರ್ನಾಟಕದಲ್ಲಿ ಇವತ್ತಿರುವಂಥ 224 MLAಗಳಲ್ಲಿ ಯಾವ MLA 40 ಲಕ್ಷ ಲಿಮಿಟ್ ಇದ್ದಿದ್ದು 40 ಲಕ್ಷ ನಾನು ಗೆದ್ದು ಬಂದಿದ್ದೀನಿ ಅಂತ ಹೇಳುವಂಥ ಯಾವ MLA ಇದ್ದಾನೆ? ಚುನಾವಣಾ ಆಯೋಗ ನಿಗದಿಪಡಿಸಿರುವಂಥ ವೆಚ್ಚದ ಒಳಗಡೆ ನಾನು ಖರ್ಚು ಮಾಡಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಒಬ್ರಿಗೂ ನಮ್ಮ ಪಕ್ಷದ ವತಿಯಿಂದ ನಾವು ಹಣ ಹಂಚಿಲ್ಲ, ಎಂಡ ಕೊಡಿಸಿಲ್ಲ ಅಂತ ಹೇಳುವಂಥ 224 ವಿಧಾನಸಭಾ ಕ್ಷೇತ್ರಗಳ MLAಗಳಲ್ಲಿ ಯಾವನಾರು ಒಬ್ಬ ಇದನ್ನ ಗೆದ್ದು ಬಂದಿರೋನು? ಹೋಗ್ಲಿ, ಸೋತಿರೋನಾದ್ರೂ ಹೇಳ್ತಾನೆ 2ನೇ ಸಾಲಕ್ಕೆ ಬಂದಿರೋನು. ಗೆದ್ದಿರೋನು ಬಿಟ್ಬಿಡೋಣ, ಸೋತಿರೋನಾಗಲಿ ಇವತ್ತು 2ನೇ ಸ್ಥಾನಕ್ಕೆ ಬಂದಿರುವಂಥ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಬಂದಿರುವಂಥ ಯಾವುದೇ ಅಭ್ಯರ್ಥಿ ಇರಲಿ, ಅವನು ನಾನು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದೆ, ಹಣ ಹಂಚಲಿಲ್ಲ, ಎಂಡ ಕೊಡಿಸ್ಲಿಲ್ಲ, ನನ್ನ ಕಡೆಯಿಂದ 40 ಲಕ್ಷದೊಳಗಡೆ ನಾನು ಚುನಾವಣಾ ಮಿತಿ ಒಳಗಡೆ ನಾನು ಪ್ರಚಾರ ಮಾಡಿದೆ ಅಂತ ಹೇಳುವಂಥನು ಒಬ್ಬಳು ನಮ್ಮ ರಾಜ್ಯದಲ್ಲಿ ಮುಂದೆ ಬರಲಿ, ನಾನು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ತಲೆ ಮೇಲೆ ಎತ್ಕೊಂಡು ಮರಿತೀನಿ. ಹಾಗಾಗಿ ಇದು ನಿಲ್ಲಿಸಬೇಕಾಗಿರೋದು ಅಕ್ರಮಗಳನ್ನ ಯಾರು? ಜನನೇ ನಿಲ್ಲಿಸ್ಬೇಕು. ಇವತ್ತು ನಮ್ಮ ವ್ಯವಸ್ಥೆ ಪೂರ್ತಿಯಾಗಿ ರಾಜಿ ಆಗಿಬಿಟ್ಟಿದೆ. ಭ್ರಷ್ಟರು ದೇಶದ್ರೋಹಿಗಳ ಥರಕ್ಕಾಗ್ಬಿಟ್ಟಿದ್ದಾರೆ. ನಾಡಿನೊಳಗಡೆ ಹೇಗೆ ಗಡಿಯಲ್ಲಿ ದೇಶವನ್ನು ಕಾಯ್ತಾ, ದೇಶದ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ತಾ, ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ಅಂತ ಕಾಯ್ತಿರುವಂಥವ್ರು ಯಾರು? ನಮ್ಮ ಸೈನಿಕರು. ಪ್ರಾಣವನ್ನು ಒತ್ತೆ ಇಟ್ಟು ಅಲ್ಲಿ ಹೋಗಿರುವಂಥವ್ರು. ಅವ್ರಿಗೇನೋ ನಾವು 6 ಕಾಸು 3 ಕಾಸು ಸಂಬಳ ಕೊಡ್ತೀವಿ, ಅದನ್ನು ಸರಿಯಾಗಿ ಕೊಡ್ರಯ್ಯ ಅಂತ ಕೇಳ್ತಾ ಇದ್ದೀವಿ. ದೇಶದೊಳಗಡೆ ಕೈ ತುಂಬ ಸಂಬಳ ಕೊಟ್ಟು ದೇಶವನ್ನು ಕಟ್ರಯ್ಯ ಅಂತ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾರಿಗೆ? ಸರ್ಕಾರಿ ಅಧಿಕಾರಿಗಳಿಗೆ. ಮಾಡ್ತಾ ಇದ್ದಾರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.